ಎಲೆಕ್ಷನ್ ಹೊತ್ತಲ್ಲೇ ಕಾಂಗ್ರೆಸ್ಗೆ ಕೈಕೊಟ್ಟ ರಮೇಶ್ ಜಾರಕಿಹೊಳಿ ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಂತ್ರಿಗಿರಿಯನ್ನ ಕಳ್ಕೊಂಡ ನಂತರದಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಮೈತ್ರಿ ಸರ್ಕಾರದ ಮೇಲೆ ಒಂದಿಲ್ಲ ಒಂದು ಅಸಮಾಧಾನ ಇದ್ದೇ ಇದೆ. ಆದರೆ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲೇ ಕಾಂಗ್ರೆಸ್ಗೆ ಕೈ ಕೊಟ್ಟಾರ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಮತ್ತೆ ಬಿಜೆಪಿ ಕಡೆ ಮುಖ ಮಾಡಿದ್ರ ಅತೃಪ್ತ ಜಾರಕಿಹೊಳಿ, ಯಾಕಂದ್ರೆ ದೋಸ್ತಿ ಸಮಾವೇಶ ಬೆನ್ನಲ್ಲೇ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಬೆಂಬಲಿಸಲು ಬೆಂಬಲಿಗರಿಗೆ ರಮೇಶ್ ಜಾರಕಿಹೊಳಿ ಕರೆ ಕೊಟ್ಟಿದ್ದಾರಂತೆ. ಗೋಕಾಕ್ ನಿವಾಸದಲ್ಲಿ ಕರೆದಿದ್ದ ಸಭೆಯಲ್ಲಿ ಜಾರಕಿಹೊಳಿ ಅವರ ಬೆಂಬಲಿಗರಿಗೆ ಬಿಜೆಪಿಗೆ ಬೆಂಬಲಿಸುವಂತೆ ಸೂಚನೆ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ರಮೇಶ್ ಜಾರಕಿಹೊಳಿ ಅವರು ಇದಾರಪ್ಪ, ಅವ್ರು ನಮ್ಮ ಪಾರ್ಟಿಲೇ ಇದ್ದಾರೆ, ಅವರು ನಮಗೆ ಕೆಲಸ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಆದ್ರೆ ಓಪನ್ ಆಗಿ ಬಂದಿಲ್ಲ. ನಾವು ಅವ್ರ ಮನೆ ಒಲಿಸಿದ್ವಿ, ಅವರು ಯಾಕೋ ಸ್ವಲ್ಪ ಬೇಜಾರು ಮಾಡ್ಕೊಂಡು ಬರ್ತಾ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಕಾರ್ಯ ಎಲ್ಲ ಹೇಳಿದ್ವಿ. ನಾವು ಕಳೆದ ಸಾರಿ ಕಳೆದ 40 ವರ್ಷ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಬಂದಿದ್ವಿ. ಎಲ್ಲರೂ ಅದೇ ಸೇರಿ ಮಾಡಂತೇಳಿ ಕಾರ್ಯಕರ್ತರು ಎಲ್ಲ ಹೇಳಿದ್ವಿ. ಕಾರ್ಯಕರ್ತರು ಮಾಡ್ತು ಅಂದಾರೆ. ಯಾಕಂದ್ರೆ ಈಗ ಪಕ್ಷ ಒಂದು ಕಾರ್ಯಕರ್ತ ಮೇಲೆ ನಿಂತಿರ್ತದೆ. ಕಾರ್ಯಕರ್ತರ ಪಕ್ಷಕ್ಕಿದ್ರೆ ಓಟ್ ಬಂದೇ ಬರ್ತಾವೆ. ಅವರು ಹೇಳ್ತಾ ಇದ್ದಾರೆ. ಅವರು ಸರಿ ಮಾಡ್ತೀವಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ. ಮನೆ ಪಕ್ಕದಲ್ಲೇ ಒಂದು ಸಮಾವೇಶ ನಡೆದ್ರು ಕೂಡ ಗೈರಾಗ್ತಾರಂದ್ರೆ ಪಕ್ಷ ಬಿಡುವಂತ ಎಲ್ಲ ಸೂಚನೆಗಳು ಇದೆ. ಮುಂದೆ ಬಹಳ ಸಾರಿ ಅವರ ಆಪ್ತರ ಮುಂದೆ ಬಹುಶಃ ಹೇಳಿದ್ದಾರೆ, ಚುನಾವಣೆ ನಂತರ ನಾವು ನಿರ್ಧಾರ ತೆಗಿತೀವಿ ಅಂತ ಅಷ್ಟೇ. ಸೊ ಅವ್ರು ಯಾವುದೇ ತಗೋದ್ರು ಕೂಡ ನಮ್ಮ ಪಕ್ಷವಾಗಿರ್ತೈತೆ. ಸೈಲೆಂಟ್ ಆಗಿದ್ರೆ ಕಾಂಗ್ರೆಸ್ ನಲ್ಲಿ ಮುಂದುವರೆದ್ರೆ ಇಲ್ಲ, ಅದು ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ವಿರೋಧ ಮಾಡ್ತಾರಂತ ನಮ್ಮ ಅಬ್ಸರ್ವರ್ ರಿಪೋರ್ಟ್ ಮಾಡಿದ್ದಾರೆ. ಕೆಲ ಕಡೆ ಕೂಡ ಮಾಡ್ತಿದ್ದಾರೆ ಅವರು, ಹತ್ರ ಏನು ಪ್ರಶ್ನೆ ಇಲ್ಲ. ಹೌದೌದು, ಸ್ಪರ್ಧೆ ಅದರಲ್ಲಿ ಸಂಶಯ ಇಲ್ಲ, ನೇರವಾದ ಸ್ಪರ್ಧೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿಲೀಪ್ ಅವರಿಂದ. ದಿಲೀಪ್, ಬಿಜೆಪಿ ಬೆಂಬಲಿಸಲು ತಮ್ಮ ಬೆಂಬಲಿಗರಿಗೆ ರಮೇಶ್ ಜಾರಕಿಹೊಳಿ ಹೇಳೋದಕ್ಕೆ ಕಾರಣ ಏನಿರಬಹುದು? ಏನಂತಂದ್ರೆ ಮುಖ್ಯವಾಗಿ ಈಗಾಗಲೇ ಗೋಕಾಕ್ನ ರೆಬಲ್ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ 2 ಕಾಲನ ಹೊರಗಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಕಾಂಗ್ರೆಸ್ ಇಂದ ಹೊರಬಿದ್ದರಂತ ಹೇಳಿದ್ರು ತಪ್ಪಾಗ್ಲಿಲ್ಲ. ಯಾಕಂತಂದ್ರೆ ಎಲ್ಲರೂ ಕರೆಸಿ ಬಿಜೆಪಿ ಮಾಡ್ಬೇಕು ಹಾಗೆ ಅಂತ ಎಲ್ಲ ನಗರಸಭೆ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಜೊತೆಗೆ ಏನಂತಾರೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರನ್ನೂ ಕರೆಸಿ ಈ ಬಾರಿ ನೀವೇನಂತಾರೆ ಬಿಜೆಪಿ ಬೆಂಬಲಿಸಬೇಕು ಮತ್ತೆ ಬಿಜೆಪಿಯನ್ನೇ ನೀವು ಮಾಡಬೇಕು ಹಾಗೆ ಅಂತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು. ಸುಮಾರು 3 ಗಂಟೆಗಳ ಕಾಲ ಎಲ್ಲರ ಜೊತೆ ಗೋಕಾಕ್ ನಗರದ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿರುವಂತದ್ದು. ಸಭಾ ಓಕೆ, ಈ ರಮೇಶ್ ಜಾರಕಿಹೊಳಿ ಅವರ ಈ ನಡೆ ಮತ್ತು ಈ ಸೂಚನೆ ಏನಿದೆ, ಬಿಜೆಪಿ ಅವರಿಗೆ ಗೇನ್ ಆಗುವಂತಹ ಚಾನ್ಸಸ್ ಇದೆಯಲ್ವಾ ದಿಲೀಪ್? ಹೌದು, ಬಹಳಷ್ಟು ಏನಂತಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಗೋಕಾಕ್ ಮತಕ್ಷೇತ್ರ ಏನಿದೆ ಬಹಳಷ್ಟು ಬಿಜೆಪಿ ಪ್ಲಸ್ ಹೋಗೋ ಕಾಣಿಸುತ್ತೆ. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ಶಾಸಕರೇ ಬಿಜೆಪಿನ ಬೆಂಬಲ ಮಾಡಬೇಕು ಹಾಗೆ ಅಂತ ಹೇಳಿದಾಗ ಬಹಳಷ್ಟು ಏನಂತಾರೆ ಮತದಾರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ ಏನಂತಂದ್ರೆ ಆ ಲೀಡ್ ವಿಚಾರವಾಗಿ ಕೂಡ ಏನಂತಾರೆ ಬಿಜೆಪಿ ಪ್ಲಸ್ ಆಗುವಂತದ್ದು. ಸಭಾ ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.